ದಕ್ಷಿಣ ಭಾರತದ ಖ್ಯಾತ ನಟಿ ಸಮಂತಾ ಋತುಪ್ರಭಾ ಹಾಗೂ ನಿರ್ದೇಶಕ ರಾಜ್ ನಡಿಮೋರು ಮದುವೆಯಾಗಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಕೊಯಮತ್ತೂರಿನ ಇಶಾ ಫೌಂಡೇಶನ್ ನಲ್ಲಿ ಇವರಿಬ್ಬರು ತುಂಬಾ ಸರಳ ರೀತಿಯಲ್ಲಿ ಮದುವೆಯನ್ನ ಮಾಡಿಕೊಂಡಿದ್ದಾರೆ. ನಟಿ ಸಮಂತಾ ಮತ್ತು ನಿರ್ದೇಶಕ ರಾಜ್ ನಡಿಮೋರು ನಡುವಿನ ವಯಸ್ಸಿನ ಅಂತರ ಎಷ್ಟು? ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ಮೊದಲ ಭೇಟಿ ಯಾವಾಗ ಆಯಿತು? ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಟಿ ಸಮಂತಾ ಹಾಗೂ ನಿರ್ದೇಶಕ ರಾಜ್ ನಡಿಮೋರು ಅವರು ಮದುವೆಯಾಗಿದ್ದಾರೆ ಎಂಬ ವಿಚಾರ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇವರು ಕೊಯಮತ್ತೂರಿನ ಇಶಾ ಫೌಂಡೇಶನ್ ನಲ್ಲಿ ತುಂಬಾ ಸರಳ ರೀತಿಯಲ್ಲಿ ಮದುವೆಯನ್ನ ಮಾಡಿಕೊಂಡಿದ್ದಾರೆ. ಕೇವಲ ಕುಟುಂಬ ಸದಸ್ಯರು ಮತ್ತು ಆಪ್ತರ ಸಮ್ಮುಖದಲ್ಲಿ ಈ ವಿವಾಹ ನಡೆದಿದೆ. ನಟಿ ಸಮಂತಾ ಮತ್ತು ನಿರ್ದೇಶಕ ರಾಜ್ ನಡಿಮೋರು ಅವರಿಗೆ ಈಗ ಎಷ್ಟು ವರ್ಷ ವಯಸ್ಸು? ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಎಷ್ಟು ಅಂತ ನೋಡೋದಾದ್ರೆ, ನಟಿ ಸಮಂತಾ ಅವರಿಗೆ ಈಗ 38 ವರ್ಷ ವಯಸ್ಸು. ಹಾಗೆಯೇ ನಿರ್ದೇಶಕ ರಾಜ್ ನಡಿಮೋರು ಅವರಿಗೆ ಈಗ 50 ವರ್ಷ. ಅಂದ್ರೆ ಇವರಿಬ್ಬರ ಮಧ್ಯೆ ಸುಮಾರು 12 ವರ್ಷಗಳ ವಯಸ್ಸಿನ ಅಂತರ ಇದೆ. ಇನ್ನು 2024ರಿಂದಲೂ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ಊಹಾಪೋಹಗಳು ಎಲ್ಲೆಡೆ ಹರಿದಾಡಿತ್ತು. ಆದ್ರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇರಲಿಲ್ಲ. ಸದ್ಯ ನಟಿ ಸಮಂತಾ ಹಾಗೂ ರಾಜ್ ನಡಿಮೋರು ಮದುವೆಯಾಗಿ ಈ ಎಲ್ಲಾ ಊಹಾಪೋಹಗಳಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ನಟಿ ಸಮಂತಾ ಮತ್ತು ನಿರ್ದೇಶಕ ರಾಜ್ ನಡಿಮೋರು ಅವರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ಗೊತ್ತಾ? ಸ್ನೇಹಿತರೆ, ನಟಿ ಸಮಂತಾ ಅವರು ಫ್ಯಾಮಿಲಿ ಮ್ಯಾನ್ 2 ವೆಬ್ ಸೀರೀಸ್ ನಲ್ಲಿ ನಟನೆಯನ್ನ ಮಾಡ್ತಾ ಇದ್ರು. ರಾಜ್ ನಡಿಮೋರು ಅವರು ಫ್ಯಾಮಿಲಿ ಮ್ಯಾನ್ 2 ವೆಬ್ ಸೀರೀಸ್ ಅನ್ನ ನಿರ್ದೇಶನ ಮಾಡಿದ್ರು. ಅಲ್ಲಿಂದ ರಾಜ್ ನಡಿಮೋರು ಮತ್ತು ನಟಿ ಸಮಂತಾ ನಡುವೆ ಸ್ನೇಹ ಶುರುವಾಗಿತ್ತು. ಫ್ಯಾಮಿಲಿ ಮ್ಯಾನ್ 2 ವೆಬ್ ಸೀರೀಸ್ ಸಮಯದಲ್ಲಿಯೇ ಇವರಿಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಇನ್ನು ನಟಿ ಸಮಂತಾ ಅವರು 2017ರಲ್ಲಿ ನಾಗಚೈತನ್ಯ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾಗಿ 4 ವರ್ಷಗಳ ಕಾಲ ಈ ಜೋಡಿ ಅನ್ಯೋನ್ಯವಾಗಿ ಒಟ್ಟಿಗೆ ಇದ್ರು. ಆದ್ರೆ 2021ರಲ್ಲಿ ಸಮಂತಾ ಮತ್ತು ನಾಗಚೈತನ್ಯ ಪರಸ್ಪರ ವಿಚ್ಛೇದನವನ್ನ ಪಡೆದುಕೊಂಡ್ರು. ವಿಚ್ಛೇದನವನ್ನ ಪಡೆದ 3 ವರ್ಷಗಳ ನಂತರ ನಾಗಚೈತನ್ಯ ಅವರು ಶೋಭಿತಾ ಅವರನ್ನ ಮದುವೆಯಾಗ್ತಾರೆ. 2024ರ ಡಿಸೆಂಬರ್ 4ರಂದು ಇವರಿಬ್ಬರು ಹಸೆಮಣೆಯನ್ನ ಏರಿದ್ರು. ಇನ್ನು ರಾಜ್ ನಡಿಮೋರು ಅವರ ವಿಚಾರಕ್ಕೆ ಬರೋದಾದ್ರೆ, 2015ರಲ್ಲಿ ಶ್ಯಾಮಿಲಿ ದೇ ಅವರನ್ನ ಮದುವೆಯಾಗಿದ್ರು. 2022ರಲ್ಲಿ ಇವರಿಬ್ಬರು ಅಧಿಕೃತವಾಗಿ ವಿಚ್ಛೇದನವನ್ನ ಪಡೆದುಕೊಂಡ್ರು. ರಾಜ್ ನಡಿಮೋರು ಮತ್ತು ನಟಿ ಸಮಂತಾ ಇಬ್ಬರಿಗೂ ಇದು 2ನೇ ಮದುವೆ. ಇನ್ನು ರಾಜ್ ನಡಿಮೋರು ಯಾರು? ಹುಟ್ಟಿದ್ದು ಎಲ್ಲಿ? ಓದಿರೋದು ಏನು ಅಂತ ನೋಡೋದಾದ್ರೆ, ರಾಜ್ ನಡಿಮೋರು 1975ರ ಆಗಸ್ಟ್ 4ರಂದು ತಿರುಪತಿಯಲ್ಲಿ ಜನಿಸಿದ್ರು. ಇವರು ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. ತನ್ನ ಪದವಿಯ ಬಳಿಕ ರಾಜ್ ಅವರು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಸಿನಿಮಾ ಮೇಲಿನ ಆಸಕ್ತಿ ಅವರನ್ನ ಭಾರತಕ್ಕೆ ಮರಳಿ ಬರುವಂತೆ ಮಾಡುತ್ತೆ. ರಾಜ್ ನಡಿಮೋರು ಮತ್ತು ಕೃಷ್ಣ ಡಿಕೆ ಇಬ್ಬರು ಕೂಡ ಪರಸ್ಪರ ಸ್ನೇಹಿತರು. ಒಟ್ಟಿಗೆ ಸಿನಿಮಾ ನಿರ್ಮಾಣ, ನಿರ್ದೇಶನವನ್ನ ಮಾಡ್ತಾ ಬಂದಿದ್ದಾರೆ. ಇವರಿಬ್ಬರು ರಾಜ್ ಅಂಡ್ ಡಿಕೆ ಎಂದೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇತ್ತೀಚೆಗೆ ಸಮಂತಾ ಸಿನಿಮಾ ನಿರ್ಮಾಪಕಿಯಾಗಿದ್ರು. ಶುಭಂ ಎಂಬ ಸಿನಿಮಾವನ್ನ ನಿರ್ಮಿಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಈ ವೇಳೆ ರಾಜ್ ಕೂಡ ಅವರ ಜೊತೆಗಿದ್ರು. ಸಿನಿಮಾ ಪ್ರೊಡಕ್ಷನ್ ವಿಚಾರದಲ್ಲಿ ಸಮಂತಾಗೆ ಬೆಂಬಲವಾಗಿ ನಿಂತಿದ್ರು. ಇನ್ನು ಇಬ್ರು ಕೈ ಹಿಡಿದು ಸುತ್ತಾಡ್ತಾ ಇದ್ರು. ವಿಮಾನದಲ್ಲಿ ಜೊತೆಗೆ ಓಡಾಡಿದ್ದ ಫೋಟೋಗಳನ್ನ ಸ್ವತಃ ಸಮಂತಾ ಹಂಚಿಕೊಂಡಿದ್ರು. ಚಿತ್ರರಂಗದಲ್ಲಿ ನಟ ನಟಿಯರ ಡೇಟಿಂಗ್, ಮದುವೆ, ಡಿವೋರ್ಸ್ ವಿಚಾರ ಗುಟ್ಟಾಗಿ ಉಳಿಯೋದಿಲ್ಲ. ಇನ್ನು ಮದುವೆ, ಡಿವೋರ್ಸ್ ಎನ್ನೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇತ್ತೀಚೆಗೆ 2ನೇ ಮದುವೆ ಅನ್ನೋದು ತಾರೆಯರ ವಿಚಾರದಲ್ಲಿ ಕಾಮನ್ ಎನ್ನುವಂತಾಗಿದೆ. ನಟಿ ಸಮಂತಾ ಮತ್ತು ನಿರ್ದೇಶಕ ರಾಜ್ ನಡಿಮೋರು ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.